ವಿಘ್ನ ವಿನಾಶಕ ತವ ಶರಣ. ಭಾರತೀಯ ಪರಂಪರೆ ಮತ್ತು ಭಾರತೀಯ ಸಂಸ್ಕೃತಿ ಅಂದರೆ ಅದಕ್ಕೆ ಅಗಮ್ಯವಾದಂಥ ಸ್ಥಾನ ಇದೆ. ಅಷ್ಟೇ ಅದಮ್ಯತೆಯನ್ನು ಕೂಡ ಕಟ್ಟಿಕೊಡಬಲ್ಲಂತಹ ಶಕ್ತಿಯನ್ನು ಕೂಡ ಹೊಂದಿದೆ. ನಾವು ಶುಕ್ರವಾರದ ದಿನ ಕೈಲಾಸದಿಂದ ಭೂಮಿಗೆ ತವರು ಮನೆಗೆ ಬರ್ತಿರುವಂತಹ ಗೌರಿಯನ್ನು ಅಷ್ಟೇ ಸಂಭ್ರಮ ಮತ್ತು ಭಕ್ತಿಯಿಂದ ಆಕೆಯನ್ನು ನೀರಿನ ರೂಪದಲ್ಲಿ ನಾವು ಮನೆಗೆ ತುಂಬಿಕೊಂಡಿದ್ದಾಗಿತ್ತು. ಸಂಭ್ರಮದಿಂದ ಕರ್ಕೊಂಡಿದ್ವು, ಅಷ್ಟೇ ಸಂಭ್ರಮದಿಂದ ಅವಳನ್ನು ಪುನಃ ತನ್ನ ಪತಿಯ ಮನೆಗೆ ಅಂದರೆ ಕೈಲಾಸಕ್ಕೆ ಕಳಿಸುವಂತಹ ಪದ್ಧತಿ, ಗೌರಿಯ ವಿಸರ್ಜನೆ ಕೂಡ ನಿನ್ನೆಯ ದಿನ ಆಯಿತು. ಅದೆಲ್ಲ ಆದಮೇಲೆ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಒಂದು ದೀಪದ ಮೂಲಕ ಆಕೆಯನ್ನು ಕಳಿಸ್ಕೊಟ್ಟಿರುವಂಥದ್ದು. ಮತ್ತು ಅದಾದಮೇಲೆ ಅಲ್ಲಿಂದ ಗಂಗೆಯನ್ನು ಕರ್ಕೊಂಡು ಬಂದಿರುವಂಥದ್ದು, ಗಂಗೆಯನ್ನು ತುಂಬಿಕೊಂಡು ಬಂದು ಗಂಗೆಯ ಪೂಜೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಗೌರಿ ಮತ್ತು ಗಂಗೆಯನ್ನು ಒಟ್ಟೊಟ್ಟಿಗೆ ಪೂಜೆ ಮಾಡುವಂಥ ಸಂಸ್ಕೃತಿ ಇಲ್ಲ. ಸೊ ಮೊದಲು ಗೌರಿ ಬರ್ತಾಳೆ, ಗೌರಿ ಬಂದು ಆಮೇಲೆ ಗೌರಿಯನ್ನು ಕಳುಹಿಸಿದಾದ ಮೇಲೆ ಗಂಗೆಯನ್ನು ತುಂಬ್ಕೊಂಡ್ಬರುವಂತಹ ಒಂದು ಪದ್ಧತಿ ಇರುವಂಥದ್ದು. ನಂತರ ಅಲ್ಲಿಗೆ ಒಂದು ಹಬ್ಬ, ಗೌರಿ ಹಬ್ಬ ಅನ್ನೋದು ಒಂದು ಮುಕ್ತಾಯದ ವಾತಾವರಣ. ಇದಾದಮೇಲೆ ಗಣೇಶನನ್ನು ಬಿಡುವಂಥದ್ದು. ಯಾಕೆಂದರೆ ಗೌರಿ ಭೂಲೋಕಕ್ಕೆ ಬಂದಾದಮೇಲೆ ಗಣೇಶನಿಗೆ ತನ್ನ ತಾಯಿಯನ್ನು ಬಿಟ್ಟಿರೋಕ್ಕಾಗದೇ ಇರೋದ್ರಿಂದ ಗೌರಿಯ ಜೊತೆಗೆ ಗಣೇಶ ಕೂಡ ಬರುವಂಥದ್ದು ಮಾರನೇ ದಿನನೇ. ಹಾಗೆ ಗೌರಿ ಒಂದಿನ ಮೊದಲೇ ಬರ್ತಾಳೆ, ಗಣೇಶ ಕೂಡ ಒಂದಿನ ಲೇಟಾಗಿ ಬರ್ತಾನೆ. ಅದಾದಮೇಲೆ ಗೌರಿಯನ್ನು ಮೊದಲೇ ವಿಸರ್ಜನೆ ಮಾಡಿ ಗಣೇಶನನ್ನು ವಿಸರ್ಜನೆ ಮಾಡುವಂಥ ಪದ್ಧತಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಮಲೆನಾಡಿನ ಭಾಗದಲ್ಲಿ ಇದನ್ನು ತುಂಬ ಬಹು ಖುಷಿಯಿಂದ ಸಂಭ್ರಮದಿಂದ ಆಚರಿಸ್ತಾರೆ. ಯಾಕಂದರೆ ಕೇವಲ ಇದನ್ನು ಒಂದು ಹಬ್ಬವಾಗಿ ಮಾತ್ರ ತಗೊಳ್ಳೋದು ಅಂತ ಅಲ್ಲ, ಇದು ಒಂದು ಕೂಡು ಕುಟುಂಬದ ಬಾಂಧವ್ಯವನ್ನು ಕೂಡ ನಮ್ಮ ಮುಂದೆ ವಿಸ್ತರಿಸ್ಕೊಂಡು ಹೋಗ್ತಾ ಹೋಗುತ್ತೆ. ಯಾಕಂದರೆ ಒಬ್ಬರೇ ಒಂದು ಗೌರಿಯನ್ನು ತರೋದಕ್ಕೆ ಆಗಲ್ಲ, ಒಬ್ಬರೇ ಗೌರಿಯನ್ನು ವಿಸರ್ಜನೆ ಮಾಡೋಕ್ಕಾಗಲ್ಲ. ಅಲ್ಲಿ ಹೆಣ್ಮಕ್ಳು ಬೇಕು, ಕುಟುಂಬ ಬೇಕು, ಸಂಬಂಧಗಳು ಬೇಕು. ಅಂದರೆ ಸಂಬಂಧವನ್ನು ಬೆಸೆಯುವ ಸಂಕೇತವಾಗಿಯೂ ಕೂಡ ಗೌರಿ ಮತ್ತು ಗಂಗೆ ಪ್ರತಿನಿಧಿಯಾಗಿ ನಮ್ಮ ಮುಂದೆ ನಿಂತು ಬಿಡ್ತಾರೆ.